ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಶ್ರೀ ಗುರುಭ್ಯೋ ನಮಃ. ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ವಂದ್ಯಂ ಚ ತ್ರಿಶುಲೋಕೇಶು ಪ್ರಣಮಾಮಿ ಬೃಹಸ್ಪತಿಂ. ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಗ್ರಹನಿಗೆ. ಈ ಗುರುಗ್ರಹ ಬೃಹಸ್ಪತಿ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ 18ನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ 5ರವರೆಗೆ ಇರ್ತಾನೆ. ಅದು ಸಂಚಾರ ಮಾಡುವಂತಹದ್ದು ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಕ್ಷೇತ್ರ. ಆ ಉಚ್ಚ ಕ್ಷೇತ್ರವಾಗಿರುವುದರಿಂದ ಈ ಗ್ರಹದ ಒಂದು ಸಂಚಾರದ ಬಲದಿಂದಾಗಿ ಈ 12 ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು. ಕಾರಣ, ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಂಡ್ವಿ ಅಂತಾದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು. ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. ಇನ್ನು ತುಲಾರಾಶಿಯವರಾಗುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅದರಲ್ಲಿ ಪ್ರಧಾನವಾಗಿ ಮಾತಿಗೆ ಸಂಬಂಧಪಟ್ಟ ಚಕಮಕಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ವೈರತ್ವ ಉಂಟಾಗುವಂತಹ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ. ಆದರೆ ಈ ತುಲಾರಾಶಿಯಿಂದ ತೃತೀಯಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ಗುರು ಕೂತದ್ದು ಎಲ್ಲಿ ಇದ್ದರೆ ಕರ್ಮಸ್ಥಾನ 10ನೇ ಮನೆಯಲ್ಲಿ. ಆದ್ದರಿಂದ ಕೆಲಸದಲ್ಲಿ ಅಣ್ಣ ಅಣ್ಣ ಅಂತ ಹೇಳ್ತಾ ಇರುವಂಥವರು ಅಥವಾ ಸಹೋದರ ಭಾವದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ವಿಷಯದಲ್ಲಿ ವೈರತ್ವ ಉಂಟಾಗುತ್ತೆ, ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಅದರಿಂದ ಕೆಲಸದಲ್ಲಿ ಮನಸ್ಸೇ ಇಲ್ಲದೆ ಇರೋ ರೀತಿಯಲ್ಲಿ ಸಾಧ್ಯತೆಗಳಿದೆ. ಆದರೆ ಈ ಗುರು ಆ 10ನೇ ಮನೆಯಲ್ಲಿ ಕೂತು ಒಂದು ಹಂಸಮಹಾಯೋಗವನ್ನು ಕೂಡ ತೋರಿಸ್ತಾ ಇರುವುದರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ. ಅದೆಲ್ಲ ಕೆಲವು ಸಮಯ ಕೂತು ಮಾತನಾಡುವುದರಿಂದಾಗಿ ಅವರಲ್ಲಿ ಭುಗಿಲದ್ದ ಭಿನ್ನಾಭಿಪ್ರಾಯಗಳು ಕೂಡ ಪರಿಹಾರವಾಗಿ ಬಿಡುತ್ತೆ. ನಿಮಗೆ ಬರತಕ್ಕಂತಹ ಪ್ರಮೋಷನ್, ಕೆಲಸಕ್ಕೆ ಸಂಬಂಧಪಟ್ಟ ಪ್ರಮೋಷನ್ಗಳಾಗ್ಬೋದು ಅಥವಾ ನೀವು ಮಾಡುವಂತಹ ಫೈಲ್ಗಳು ತುಂಬ ಇಷ್ಟಪಡುವಂಥದ್ದು ನಿಮ್ಮ ಮೇಲಿನವರು, ಇದೆಲ್ಲ ಅನೇಕರಿಗೆ ಹೊಟ್ಟೆ ಹುರಿಯನ್ನು ತಂದುಕೊಡುವಂತಹದ್ದು. ಆದ್ದರಿಂದ ನೀವು ಪ್ರಧಾನವಾಗಿ ಮುತ್ತಿನ ಸರವನ್ನು ಧಾರಣೆ ಮಾಡುವಂಥದ್ದು ಅಥವಾ ಮುತ್ತಿನ ಲಾಕೆಟನ್ನು ಧಾರಣೆ ಮಾಡುವಂಥದ್ದು ಅಥವಾ ಮುತ್ತನ್ನು ದಾನ ಮಾಡುವಂಥದ್ದು ಅಥವಾ ದೇವರಿಗೆ ಹಾಲಿನ ಅಭಿಷೇಕವನ್ನು ಪ್ರತಿ ಗುರುವಾರ ದಿನಗಳಲ್ಲಿ ಮಾಡುವುದರಿಂದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ.